ಸರ್ ನರೇಶ್ ಸರ್ ಮತ್ತೆ ರಾಂಗ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಸರ್. ಆಕ್ಚುಲಿ ಅದೇ ಸರ್, ಅದ್ಯಾಕೆ ಒಂದೊಂದ್ಸಲ ತಗೊಳ್ಳೋದೇ ಇಲ್ಲ. ಒಂದ್ಸರಿ ನೋಡಿ ಸರ್, ಚೆಕ್ ಮಾಡಿ. ನಾನು ಅಷ್ಟರಲ್ಲೇನೆ ಪ್ರಸನ್ನ ಸರ್ದು ಆಯ್ತು. ಒಂದು ಡೌಟ್ ಇದೆ, ಶೇರ್ ಮಾಡ್ಕೊಂಡು ಬರ್ತೀನಿ ಸರ್. ಓಕೆ ಓಕೆ ಸರ್. ಒಂದ್ಸರಿ ಚೆಕ್ ಮಾಡಿ ಸರ್. ಪ್ರಸನ್ನ ಸರ್ ಹೇಳಿ. ಸರ್ ನಂದು ಗೋಡೆಡಿದ ಒಂದು ಶಾಪಿಫೈ ಒಂದು ನೋಡ್ರಿ ಸರ್, ಸ್ಟೋರ್ ಓಪನ್ ಮಾಡಿ ಇದು ಕೊಡ್ತಾನಿ. 20655 ಆಲ್ ಡ್ರೈವರ್ ಸರ್, ಒಂದ್ ನಿಮಿಷ ಹೇಳಿ. ಸೊ ನೀವು ಆಲ್ ಡ್ರೈವರ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಎಲ್ರು ಕೂಡ, ಸೊ ಈಸಿಯಾಗಿ ನನಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಒಂದೊಂದ್ ಟೈಮ್ ಹಾ ಸರ್, ಅಲ್ಟ್ರಾ ಇವರ ಕಳಿಸಿದೆ ನೋಡಿ ಸರ್. ಅಲ್ಲ ಸರ್, ಅಂದ್ರೆ ಕ್ಲಾಸ್ ಅಲ್ಲಿ ಇರೋರು ಎಲ್ಲರಿಗೂ ಕೂಡ ಸೊ ಇನ್ಸ್ಟಾಲ್ ಮಾಡ್ಕೊಂಡು ಬೆಟರ್ ದೇನ್ ಆಗುತ್ತೆ ನಮ್ಗೆ ಕನೆಕ್ಟ್ ಮಾಡೋದಕ್ಕೆ ಅಂತ ಹೇಳಿದೆ ಸರ್. ಅದೇ ಸರ್, ಯಾವಾಗಲೂ ಅಲ್ಟ್ರಾ ಇವರ ಇತ್ತು ಸರ್. ವಾಟ್ಸ್ಆಪ್ ಕಳಿಸಿದೇನೆ ಸರ್ ನಮ್ಗೆ ಅಲ್ಟ್ರಾ ಇವರ ಸ್ಕ್ರೀನ್ ಶಾಟ್. ಒಂದ್ ನಿಮಿಷ ಎಲ್ಲರಿಗೂ ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದು ಫ್ಯೂ ಮಿನಿಟ್ಸ್. ಓಕೆನಾ? ಜಸ್ಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸರ್ ನಿಮ್ ಕನೆಕ್ಟ್ ಇಲ್ಲ ಅಂತ ಹೇಳ್ತಿದ್ವಿ ಸರ್. 2065656855 ಸರ್. ಕ್ಲೋಸ್ ಮಾಡಿದ್ ಮಾಡಿ ಸರ್. ಸರ್ ಕ್ಲೋಸ್ ಮಾಡಿ ಮತ್ತೆ ಆನ್ ಮಾಡಿ. ಇಂಟರ್ನೆಟ್ ಕನೆಕ್ಟಿವಿಟಿ ಕರೆಕ್ಟ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿ. ಆಯ್ತು ನೋಡಿ ಸರ್, ಓಪನ್ ಆಯ್ತು. ಓಪನ್ ಆಯ್ತು ಸರ್. ಪಾಸ್ವರ್ಡ್ ನೋಡಿ, ರ್ಯಾಂಕ್ ಜನರೇಟ್ ಆಗಿದೆ ಅದೇ ಇದೆ ಅಂತ. 25718 ಐತ್ರಿ. 25718 ಇಲ್ಲ ಸರ್, ಕೆನಾಟ್ ಯುವರ್ ಸರ್. ಇಂಟರ್ನೆಟ್ ಒಂದ್ಸರಿ ಚೆಕ್ ಮಾಡಿ ಸರ್. ಹಾ ಓಕೆ ಆಗೈತೆ ಸರ್. ಇಲ್ಲ ಸರ್, ಮೇಲ್ಗಡೆ ನಂಬರ್ ಹೇಳಿ ಸರ್ ಅದನ್ನ. ಇದು 2065568685 ಐತ್ರಿ ಸರ್. 2065566855. ಓಕೆ. ಡಬಲ್ ಪೈ ಅಲ್ಲ ಸರ್, 65 ಅದು 65 ಸರ್, ಅದು ಡಬಲ್ ಪೈ ಅಲ್ಲ. ಓಕೆ ಡನ್. ಓಕೆ, ಪಾಸ್ವರ್ಡ್ ಸರ್ ಹೇಳಿ. 25718. 25718. ಓಕೆ, ಈಗ ಕನೆಕ್ಟ್ ಆಗುತ್ತೆ. ಹ್ಞೂ. ಒಂದ್ ನಿಮಿಷ ಸರ್. ಓಕೆ, ಎಲ್ರಿಗೂ ಸ್ಕ್ರೀನ್ ವಿಸಿಬಲ್ ಆಗ್ತದೆ ಅಲ್ವಾ? ಓಕೆ ಡನ್. ಸರ್ ಹೇಳಿ ಸರ್. ಸರ್ ಇದ್ರಲ್ಲಿ ಇದು ಏನಿದು ಇಲ್ಲೇ ರೇಡಿಯಂಟ್ ಕಲರ್ ಬರ್ತಾ ಇಲ್ಲ ನೋಡಿ ಸರ್. ಇದು ಈಗ ಉದಾಹರಣೆ ನಂದು ಇದೈತಲ್ರಿ, ಇದು PB ಈಜಿ ಕಾರ್ಟ್ ಅಂತಂದ್ ಇದರಲ್ಲಿ ಯೆಲ್ಲೋ ಮತ್ತು ರೆಡ್ ಇದು ಮಾಡಕ್ ಹೋದ್ದೆ, ರೇಡಿಯಂಟ್ ಕಲರ್ ಬರ್ತಾ ಇಲ್ಲ ಸರ್. ಅದು ಎಲ್ಲಿ ಇದು ಮಾಡ್ಬೇಕು ಅನ್ನೋದು ಕಾಣಿಸ್ತಾ ಇಲ್ಲ. ಎಲ್ಲಿ ಬರ್ತಾ ಸರ್? ಎಲ್ಲಿ ಹೇಳ್ತಾರದ್ ನೀವು? ರೇಡಿಯಂಟ್ ಇಲ್ಲಿ ಐಸಲ್ ಸರ್. ಈಗ ಈ ರೆಡ್ ಬಣ್ಣ ಐತಲ್ ಸರ್, ರೆಡ್ ಹೆಡರ್ ಐತೆ ಸರ್. ಆ ಹೆಡರ್ ಇದೆಯಲ್ಲ ಸರ್, ಅದು ಇದ್ರಲ್ಲಿ ನಮ್ದು ಲೋಗೋದಲ್ಲಿ ಐತಲ್ ಸರ್, ಆತರ ಹಳದಿ ಮತ್ತು ರೆಡ್ ಬರ್ಬೇಕು ಸರ್. ಆತರ ರೇಡಿಯಂಟ್ ಮಾಡಕ್ ಹೋಗಿದ್ದೆ, ರೇಡಿಯಂಟ್ ಬರ್ತಾ ಇಲ್ಲ ಸರ್ ಅದು. ಓಕೆ, ಹೆಡರ್ ಅಲ್ಲಿ ಸರ್ ನೀವು ಇಮೇಜ್ ಹಾಕ್ಬೇಕಾಗುತ್ತೆ ಸರ್. ಆ ತರದ್ದು
ಇಮೇಜ್ ಮೊದಲು ಕಲರ್ ಬರ್ತದೆ ಸ್ಕೀಮ್ಸ್ ಸರ್. ಇಮೇಜ್ ಹಾಕ್ಬೇಕು ಸರ್. ಅದು ಏನಂದ್ರೆ ಸರ್, ಅದು ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ, ಸೊ ಎರಡು ಒಂದೇ ಹಾ ಸರ್. ಕಲರ್ ಇರಬಾರ್ದು ಸರ್. ಆಕ್ಚುಲ್ ಆಗಿ ಅದು ಎರಡು ಒಂದೇ ಕಲರ್ ಇದ್ರೆ ಎರಡು ಮರ್ಜ್ ಆಗ್ಬಿಡುತ್ತೆ ಸರ್. ಓಕೆ ಸರ್. ಎರಡು ಒಂದೇ. ಫಸ್ಟ್ ನೀವ್ ಏನ್ ಮಾಡ್ತೀರಾ ಅಂದ್ರೆ ಲೋಗೋನ ತೆಗೆದ್ಬಿಡಿ ಸರ್. ಲೋಗೋನ ಬ್ಯಾಕ್ ಗ್ರೌಂಡ್ ನ ರಿಮೂವ್ ಮಾಡಿ. ಹಾ ಸರ್. ಸರ್ ಬ್ಯಾಕ್ ಗ್ರೌಂಡ್ ಲೋಗೋ ರಿಮೂವ್ ಮಾಡಿದ್ರೆ ಹಂಗೆ ಬರ್ತದೆ ಸರ್. ಬ್ಯಾಕ್ ಗ್ರೌಂಡ್ ರಿಮೂವ್ ಮಾಡಿ PNG ಫಾರ್ಮ್ಯಾಟ್ ನಲ್ಲೇ ಹಾಕಿದ್ದೇನೆ ಸರ್ ಅದನ್ನ. ತೋರಿಸ್ತಾ ನೋಡಿ ಸರ್. ಇದೆ ಸರ್ PNG ಇದು ನೋಡ್ರಿ, ಈಗ JPG ಐತಿ ಸರ್. PNG ಫಾರ್ಮ್ಯಾಟ್ ಹಾಕಿರ್ತಾನೆ ನೋಡಿ ಸರ್. ಈಗ ಅದನ್ನು ತೋರಿಸ್ತೇನೆ. ಇದು PNG ಐತಿ ನೋಡಿ ಸರ್. ಹೌದು ಸರ್. ಮತ್ತೆ ಅದೇ ತರನೇ ಇರ್ತದೆ ಸರ್, ಬ್ಲ್ಯಾಕ್. ಇದು ಡಿಸೈನ್ ಎಲ್ಲಿಂದ ಮಾಡಿರೋದು ತೋರಿಸಿ ಸರ್. ಅದು ಫಸ್ಟ್ ಚಾರ್ಜ್ ಜಿಪಿಟಿನ ಕ್ಯಾನೋನ? ಚಾರ್ಜ್ ಚಿಪಿಟ್ ಸರ್. ಅದು ಲಾಗಿನ್ ಆಗ್ಬಿಟ್ಟು ಮಾಡಿದ್ರೆ ಹೆಂಗೆ ಸರ್? ಲಾಗಿನ್ ಆಗಿದ್ದೇನೆ ಸರ್. ಸರ್ ಅದು ಇನ್ನೊಂದ್ಸರಿ ಓಪನ್ ಮಾಡಿ. ಇದನ್ನ ಇದನ್ನ ಸರ್, ಚಾರ್ಜ್ ಜಿಪಿಟಿ ಚಾರ್ಜ್ ಚಿಪಿಟಿ ಮೊಬೈಲ್ ಅಲ್ಲಿ ಆಗಿದೆ ಸರ್ ಅದನ್ನ. ಮೊಬೈಲ್ ಅಲ್ಲಿ ಆಗಿತ್ತಾ? ಹಾ ಸರ್. ಅದು ಸ್ಕ್ರೀನ್ ಐತಿ. ಸ್ಕ್ರೀನ್ ಶಾಟ್ ಕಳಿಸ್ಲಿ ಸರ್. ಬೇಡ ಸರ್ ಸ್ಕ್ರೀನ್ ಶಾಟ್. ನೀವ್ ಹೆಂಗ್ ಅಪ್ಲೋಡ್ ಮಾಡಿರಿ ಹೇಳ್ರಿ ಸರ್. ನಾನು ಫಸ್ಟ್ JPG ಫಾರ್ಮೆಟ್ ಅಂದ್ರೆ ಇದು ಚಾರ್ಜ್ ಜಿಪಿಟಿ ಅಲ್ಲಿ ಇದು ಮಾಡಿ ಹೇಳ್ತೀರಿ ಸರ್. ಜಿಮೇಲ್ ಅಲ್ಲಿ ಲಾಗಿನ್ ಆಗ್ಬಿಟ್ಟು ಮಾಡಿಲ್ಲ ಸರ್ ನೀವು? ಹಾ, ಅದ್ರಲ್ಲೇ ಲಾಗಿನ್ ಆಗಿ ಮಾಡಿದ್ದೇನೆ ಸರ್. ತೋರ್ಸ ನೋಡಿ ಸರ್. ಮೊಬೈಲ್ ಅಲ್ಲಿ ಲಾಗಿನ್ ಆಗಿತ್ತು ಸರ್ ಅದೇ. ಸರ್ ಇಲ್ಲಿ ಸಾಕಾಗತ್ತೆ. ಇಲ್ಲ, ಇನ್ನೊಂದು ಜನರೇಟ್ ಮಾಡಿ ಸರ್. ಹಾ ಸರ್. ಸರ್ ಎಲ್ಲ ಡೌನ್ಲೋಡ್ ಮಾಡ್ತಿದ್ದೇನೆ ಸರ್ ಇದರಲ್ಲಿ. ಹಾ ಸರ್, ಇಲ್ಲಿ ಸರ್ ಮೊಬೈಲ್ ಅಲ್ಲಿ ಇದೆ ಸರ್ ಅದು. ಸರಿ ಸರ್, ಜನರೇಟ್ ಮಾಡಿ. ನಾರ್ಮಲ್ ಆಗಿ ಹಂಗೆ ಒಂದು ಯಾವ್ದಾದ್ರು ಒಂದು ಸ್ಯಾಂಪಲ್ ತೋರ್ಸೋದಕ್ಕೆ ಸರ್ ಅಷ್ಟೇ. ಹಾ ಸರ್.
ವಿತೌಟ್ ಬ್ಯಾಕ್ಗ್ರೌಂಡ್ ಅಂತ ಮೆನ್ಷನ್ ಮಾಡಿ. ಸರ್ ಸ್ಕ್ರೀನ್ ಸ್ವಲ್ಪ ದೊಡ್ಡದಾಗಿಡಿ ಸರ್. ಸರ್ ಅದು ಆಕ್ಚುಲಿ ಸ್ಕ್ರೀನ್ ಅಂದ್ರೆ ಸರ್ ಅದು ಎನಿ ಡೇಸ್ ಅದು ಆಲ್ಟರ್ ಸರ್ ಓಕೆ ಸರ್ ಆಯ್ತು. ಇದು ಅನ್ ಸ್ಕ್ರೀನ್ ಆಗುತ್ತದೆ ಆಕ್ಚುಲಿ. ಇರ್ಲಿ ಸರ್, ಸಣ್ಣದ ಚಿಕ್ಕದಾಗಿ ಕಾಣ್ತಾ ಇದೆ ಅದಕ್ಕೆ. ಇಲ್ಲ ಸರ್ ಇದು ಸ್ಕ್ರೀನ್ ಇಲ್ಲ ಆಕ್ಚುಲಿ. ಸರ್ ಈ ಇದನ್ನೇ ತರ ತಗೊಳ್ಳಿ. ready ಮಾಡ್ತೀರಾ? ಸರ್ ಏನಾಗಲ್ಲ, ಇದನ್ನ- ಇದನ್ನೇ ತಗೊಳ್ಳಿ. ಹಾ, ಏನಾದ್ರು ತಗೊಳ್ಳಿ. ಬೇರೆ ಬಂದಿದೆ ಸರ್ ಇದನ್ನೇ ತಗೊಳ್ಳಿ ಹೇಳ್ತೀನಿ. ಆಯ್ತು ಸರ್. ಜಸ್ಟ್ ಫಾರ್ ಚೆಕಿಂಗ್ ಪರ್ಪಸ್. ಕನ್ನಡ ಎಲ್ಲ ರಾಂಗ್ ಬಂದಿದೆ ಸರ್, ಇದು ಪರವಾಗಿಲ್ಲ, ಜಸ್ಟ್ ತಗೊಳ್ಳಿ. ಹಾ ಸರ್. ಅಪ್ಲೋಡ್ ಮಾಡಿ ಸರ್. ಸರ್ ಇವಾಗ ಹೇಗ್ ಬಂತು? ಇದನ್ನ ಕೇಳಾಗುತ್ತೆ ಸರ್, ನಾವು ಮಾಡಿದ್ರೆ ಬರ್ತಾ ಇಲ್ಲ, ಈಗ ಯಾಕೆ ಬರ್ತಾ ಇದೆ ಅಂತ. ಸರ್ ನೀವು ನಿಮ್ ಏನಿದೆ ನೀವು ಲೋಗೋ ಮಾಡಿರೋದನ್ನೇ ಒಂದ್ಸರಿ ಕಳಿಸಿ ಸರ್, ಅದು ನನಗೆ ಕಮಾಂಡ್. ಆಯ್ತು ಸರ್. ಓಕೆನಾ ಸರ್, ನಾನು ಕ್ರಿಯೇಟ್ ಮಾಡಿ ಕಳಿಸ್ತೀನಿ ಸರ್. ಓಕೆನಾ? ಹಾ ಸರ್. ಸರ್ ಇನ್ನೊಂದ್ ಸರ್, ಹಾ ಸರ್. ಈ GoDaddyಯಲ್ಲಿ ಇದನ್ನ ಇಮೇಲ್ ಹೇಳಿದ್ರಲ್ಲ ಸರ್, ವೆರಿಫಿಕೇಶನ್ ನೋಡ್ರಿ ಸರ್ ಅದನ್ನ. GoDaddy ಸರ್. ಓಕೆ. ಹಾ ಸರ್. ಸರ್ GoDaddy ಲಾಗಿನ್ ಆಗಿ. ಆಗ್ತಾ ಇದೆ ಸರ್. ಯಾಕೆ ಸರ್ ಇಂಟರ್ನೆಟ್ ಏನು ಕನೆಕ್ಟಿವಿಟಿ ಕರೆಕ್ಟ್ ಇಲ್ಲ ಸರ್? ಮುಗಿತಾನ ಸರ್, 2 GB ಇತ್ತು. ಸರ್ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಇದೆ ಸರ್. ಹಿಂಗ್ ಗೊತ್ತಾ ಸರ್, ಈಗ ಒಂದು ಹಾ, ಸರ್. ಲಾಜಿಕ್ ಇದೆ. ಲಾಜಿಕ್ ಏನ್ ಗೊತ್ತಾ ಸರ್, ಈಗ ಹಾ, ಸರ್. ಶಾಪಿಫೈ ಅಲ್ಲಿ GoDaddy ನಲ್ಲಿ ಆಲ್ರೆಡಿ ಇಂಟರ್ ಕನೆಕ್ಟಿವಿಟಿ ಆಗಿದೆ ಅಂದ್ರೆ, ಇಲ್ಲಿ ನೋಡಿ ನಿಮ್ ಸೈಟ್ ಆಕ್ಚುಲಿ ಇದು ಕೋಡಿಂಗ್ ಪಾರ್ಟ್, ಇದನ್ನ ಯಾರು ಈ ಪಾರ್ಟ್ ಯಾರು ಟಚ್ ಮಾಡ್ಬೇಡಿ. ಇಷ್ಟು ಲೇಟ್ ಆಗಿ ಓಪನ್ ಆಗಿದೆ ಇದು. ಓಕೆನಾ? ನಾನು ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕೋಡ್ ಅಂತ ಕ್ಲಿಕ್ ಮಾಡಿದೆ ಅಲ್ವಾ ಸರ್? ಹಾ ಸರ್. ಇದನ್ನ ಮಾತ್ರ ಏನು ಟಚ್ ಮಾಡ್ಬಿಡಿ. ಜಸ್ಟ್ ಫಾರ್ ಎ ಚೆಕಿಂಗ್ ಪರ್ಪಸ್ ನಾನು ನೋಡಿರೋದು. ಓಕೆನಾ? ಓಕೆ ಸರ್. ಕ್ಲೋಸ್ ಮಾಡ್ತೀನಿ. ಜಸ್ಟ್ ಒಂದ್ ಚೇಂಜ್ ಮಾಡಿದ್ರೆ ಸೊ ಪಾರ್ಟ್ ಎಷ್ಟುನು ಅಂದ್ರೆ ಸೈಟ್ ಎಷ್ಟು ಹೋಗ್ಬಿಡುತ್ತೆ. ಓಕೆನಾ ಸರ್? ಇಲ್ಲಿ ಏನಂದ್ರೆ ಸರ್ ಇಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ನೀವು ಚೆಕ್ ಮಾಡೋ ಮೆಥಡ್ ಹೇಳ್ತೀನಿ ನಾನು. ಓಕೆನಾ ಸರ್? ಈಗ ನಿಮ್ದು ಹಾ ಸರ್. ಡೊಮೈನ್ ಸರ್ PB ಈಜಿ ಕಾರ್ಡ್ ಸರ್. ಸರ್ ಟೈಪ್ ಮಾಡ್ಲಿ. ಹಾ ಸರ್ ಮಾಡಿ ಸರ್. ಟಾಟಿನ್ ಹೊಡಿಲೆ ಸರ್, ಹಂಗ ಹಾಕಲ್ಲ ಸರ್ ಇಲ್ಲಿ ಕೆಳಗಡೆ ಬಂದಿದೆ ನೋಡಿ ಸರ್. ಹಾಗಲ್ಲ ಸರ್, ಹಾಗಲ್ಲ. ಈ ರೀತಿಯಾಗಿ ಬಂದ್ರೆ ಸರ್ ಆಲ್ಮೋಸ್ಟ್ ನಿಮ್ದು ಡೊಮೈನ್ ಕನೆಕ್ಟಿವಿಟಿ, ಸೊ ಇಂಟಿಗ್ರೇಷನ್ ಇಟ್ಸ್ ಡನ್ ಸರ್ ಆಲ್ಮೋಸ್ಟ್. ಓಕೆನಾ? ಓಕೆ ಸರ್. ಓಕೆನಾ ಸರ್? ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಡೊಮೈನಿಗೆ ಬನ್ನಿ. ಸೊ ಇದನ್ನೇನು ಚೆಕ್ ಮಾಡ್ಬಿಡಿ, ಜಸ್ಟ್ ಚೆಕಿಂಗ್ ಪರ್ಪಸ್ ಅಷ್ಟೇ ನಾನು ತೋರಿಸ್ತಾ ಇರೋದು. ಓಕೆನಾ ಸರ್? ಇದು ನೋಡಿ ಸರ್,
ಇದನ್ನ ತೋರಿಸಿರಿ, ಇದನ್ನ ನೋಡಿದೀನಿ ಸರ್, ಇದು ಬೇಡ ಸರ್ ನಮ್ಗೆ. ಇಮೇಲ್ ವೆರಿಫಿಕೇಶನ್ ಅಂತ ಕೇಳ್ತೈತಲ್ಲ ಸರ್, ಇದನ್ನ ಅಷ್ಟೇ ಸಮಸ್ಯೆ ಸಾಲ್ವ್ ಮಾಡಿ ಸರ್. ಇಲ್ಲಿ ಇಮೇಲ್ ವೆರಿಫಿಕೇಶನ್ ಅಂತ ಬರುತ್ತೆ ನೋಡಿ ಸರ್. ತೋರಿಸಿ. ಹಾ ಸರ್, ಓಪನ್ ಆಗ. ಹಾ, ಇದೇನ್ ಸರ್, ಇದು ಆಕ್ಟಿವೇಟ್ ಪ್ರೊಫೆಷನಲ್ ಇಮೇಲ್ ಅಡ್ರೆಸ್ ಅಂತಂದ್ರೆ ಇದೇನ್ ಆಕ್ಟಿವೇಟ್ ಮಾಡ್ಕೋಬೇಕಾ, ಇಲ್ಲ ಮಾಡಿದ್ರೆ ಆಗ್ತಾ ಇಲ್ಲ ಅದು? ಸರ್ ಅದು ಸದ್ಯಕ್ ಬೇಡ ನಿಮ್ಗೆ. ಅದು ಒಂದು ಮಂತ್ ಫ್ರೀ ಕೊಡ್ತಾನೆ, ಆಮೇಲೆ ಪೇ ಮಾಡಿ ಅಂತ ಹೇಳ್ತಾರೆ ಸರ್. ಆಕ್ಚುಲ್ ಆಗಿ ಸದ್ಯಕ್ಕೆ ಏನ್ ಬೇಡ ಸರ್. ಓಕೆನಾ, ನಾನು ನಿಮ್ಗೆ ಹೇಳ್ತೀನಿ ಸರ್. ಓಕೆ, ಹೇಳ್ತೀನಿ Okay, ನಾನು ನಿಮ್ಗೆ ಯಾವಾಗ ಬೇಕು ಅಂತ. ಅದು ರೆಕಾರ್ಡ್ಸ್ ಎಲ್ಲ ಇದೆ, MX TXT ಅಂತ ಏನೋ ಟೆಕ್ನಿಕಲ್ ವರ್ಡ್ಸ್ ಇದೆ ಸರ್. ಅದಕ್ಕೆ ನಾರ್ಮಲ್ ಆಗಿ ಇಲ್ಲಿಂದಾನು ಯೂಸ್ ಮಾಡ್ಬೋದು, ನೀವು ಔಟ್ಸೋರ್ಸಿಂಗ್ ಅನ್ನು ಯೂಸ್ ಮಾಡ್ಕೋಬಹುದು. ಸರಿನಾ? ಸೊ ಸದ್ಯಕ್ಕೆ ಏನ್ Okay, ಬೇಡ ಸರ್. ಜಸ್ಟ್ ಫಾರ್ ಇಮೇಲ್. ಇದು ಒಂದು ಪ್ರಾಡಕ್ಟ್ ಸರ್. ಆಕ್ಚುಲ್ ಆಗಿ ಇಮೇಲ್ ಒಂದು ಪ್ರಾಡಕ್ಟ್. ಸೊ ಇಫ್ ಇಟ್ ಈಸ್ ನಿಂಗೆ ಬೇಕು ಅಂದ್ರೆ ಆಕ್ಟಿವೇಶನ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಬಿಡ್ಬಹುದು ಸರ್. ರೈಟ್ ನಾವು ಈಗ ಸದ್ಯಕ್ಕೆ ಏನಂದ್ರೆ ಸ್ಟೋರ್ ಕಂಪ್ಲೀಟ್ ಆಗ್ಬೇಕು, ಪ್ರಾಡಕ್ಟ್ ಅಪ್ಲೋಡ್ ಆಗ್ಬೇಕು, ಪ್ರೈಸ್ ಅಪ್ಲೋಡ್ ಆಗ್ಬೇಕು, ಡಿಸ್ಕ್ರಿಪ್ಷನ್ ಅಪ್ಲೋಡ್ ಆಗ್ಬೇಕು. ಇದು ಮೇನ್ ಟಾಸ್ಕ್ ಸರ್. ಹಾ ಸರ್. ಸರ್ Clear ಪೇಜಸ್ ಆಗುತ್ತೆ. ಒಂದು ಹೋಗ್ತಾ ಇಲ್ಲ ಸರ್ ಇವು? ಸರ್ ಪೇಜಸ್ ಹಾ ಶೋನ ಆಗ್ತಾ ಇಲ್ಲ ಸರ್ ಅವು? ಈ ಶಾಪಿಫೈ ಓಪನ್ ಮಾಡ್ತಾ ಇದ್ದಾರೆ ಸರ್, ಪೇಜಸ್ ತೋರಿಸ್ತಾ ಇದ್ದೇನೆ. ಓಕೆ ಸರ್. ಸರ್ ಇದನ್ನೇನೋ ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ ಸರ್, ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಸೊ Okay, ಕ್ಲಾಸ್ sir. ಅಲ್ಲಿ Okay. ಅದಿನ್ನೂ ಹೇಳಿಲ್ಲ ಸರ್ ನಿಮಗೆ. ಎಲ್ಲ ಕ್ಲಾಸ್ ಅಲ್ಲಿ ಆ ಪೇಜಸ್ ವೈಸ್ ಮತ್ತೆ ಫೂಟರ್ ಅಲ್ಲಿ ಹೇಗ್ ಮೆನ್ಷನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಕ್ಲಿಯರ್ ಅಲ್ವಾ ಸರ್? ಹಾ, ಕ್ಲಿಯರ್ ಸರ್, ಕ್ಲಿಯರ್. ಓಕೆ ಸರ್. ಆಕ್ಚುಲಿ ಇದು ಲೋಗೋನೇ ಚೆನ್ನಾಗಿದೆ ಸರ್. ಇಲ್ಲಿ ಆಡ್ ಮಾಡಿದ್ರಲ್ವಾ ನೀವು? ಅದನ್ನ ಇಡ್ಬೇಕಂತ ಸರ್? ಇಲ್ಲ, ನೀವು ನೋಡಿ ಇನ್ನೂ ನನಗೆ ಸಿಕ್ಕಾಪಟ್ಟೆ ವೆರೈಟಿ ಕಳ್ಸಿದೀರಾ. ಸೊ ಬೆಟರ್ ದೆನ್ ನೀವು ಈ ಕಲರ್ ಯೂಸ್ ಮಾಡಿದಿರಲ್ವಾ ಸರ್. ಈಗ ರೆಡ್ ಏನು ಎಲ್ಲೋ ಮಿಕ್ಸ್ಡ್ ಏನೋ ಗ್ರೇಡಿಯಂಟ್ ಕಲರ್ ಯೂಸ್ ಮಾಡಿದ್ರಲ್ಲ, ಅದು ಚೆನ್ನಾಗಿದೆ ಸರ್. ಬಟ್ ಏನಂದ್ರೆ sir. ನೀವು ಸೊ ಈ ತರ ಆದ್ರೆ ಸ್ವಲ್ಪ ಇನ್ನೂ ನಾನು ನಿಮ್ಗೆ ಇನ್ನೊಂದು ಚೆಕಿಂಗ್ ಪರ್ಪಸ್ ನಾನು ಏನಂದ್ರೆ ಒಂದು 10 ಪ್ರೀಮಿಯಂ ಥೀಮ್ಸ್ ಶೇರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ಹೌದು sir. ಚೆಕ್ ಮಾಡಿ, ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓಕೆ ಸರ್. ಫ್ರೀ ಥೀಮ್ಗೂ ಪೇಡ್ ಥೀಮ್ಗೆ ಇರೋದು ಕೆಲವೊಂದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ. ಫಸ್ಟ್ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು, ಹೇಗೆ ವರ್ಕ್ ಮಾಡ್ಬೇಕು ಅಂತ ಹೇಳ್ತೀನಿ. ಒಂದು ಸಬ್ ಡೊಮೈನ್ ನ ಕ್ರಿಯೇಟ್ ಮಾಡ್ಬಿಟ್ಟು, ನೀವು ಸಬ್ ಡೊಮೈನ್ ಹೇಗೆ ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಟೈಮ್ ಸ್ಟೋರ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ ಒಂದೇ ಅಕೌಂಟ್ ಅಲ್ಲಿ, ಕರೆಕ್ಟ್ ಅಲ್ವಾ? ಓಕೆ ಸರ್. ಅದೇ ರೀತಿನೇ ಅಪ್ಲೋಡ್ ಮಾಡಿ ಸ್ಟೋರ್ ನ ಕ್ರಿಯೇಟ್ ಮಾಡಿ, ಯಾವ್ದು ಬೆಸ್ಟ್ ಅಂದ್ರೆ ಯಾವ್ದು ಚೆನ್ನಾಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದನ್ನ ಫೈನಲೈಸ್ ಮಾಡ್ಬೋದು ನೀವು. ಓಕೆನಾ? ಸೊ ಇದೇನಂದ್ರೆ ನಿಮ್ಗೆ ಸೆಕ್ಷನ್ ವೈಸ್ ಗೊತ್ತಾಗ್ಲಿ ಅಂತ ನಾನು ಟ್ರಯಲ್ ಎಂಡ್ ಮಾಡಿರೋದು. ಬಟ್ ಇದು ನಿಮ್ಗೆ ಟ್ರಯಲ್ ಎಂಡ್ ಅನ್ನೋದಕ್ಕಿಂತ ಇದನ್ನು ಪ್ರೊಡಕ್ಷನ್ ಲೆವೆಲ್ ಯೂಸ್ ಮಾಡ್ಕೋಬಹುದು. ಬಟ್ ನಾವು ಕಲರ್ ಕಾಂಬಿನೇಷನ್ ನ ಕರೆಕ್ಟ್ ಆಗಿ ಕೊಡ್ಬೇಕು. ಕಲರ್ ಕಾಂಬಿನೇಷನ್ ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಹೇಗೆ ಕಾಣಿಸುತ್ತೆ ಅದು. ಕೆಲವೊಂದು ಟೈಮ್ ಏನ್ ಅನ್ಸುತ್ತೆ ಅಂದ್ರೆ ಅದು ಫೇಕ್ ವೆಬ್ಸೈಟ್ ತರ ವಿಸಿಬಲ್ ಆಗ್ಬಾರ್ದು ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಓಕೆ ಸರ್. ಡಿಯೋಡ್ಯಾಪ್ ಅಡ್ಡಿಯಲ್ಲಿ ಬಿಡ್ರಿ ಸರ್, ಅದ್ರದ್ದು ಕಲರ್ ಕಾಂಬಿನೇಷನ್ ಭಾರಿ ಚೆನ್ನಾಗಿ ಮಾಡಿದಾರೆ. ಹೌದು. ಅದು ಡಿಯೋಡ್ ಆಪ್ ಕೂಡ ಶಾಪಿಫೈಲೇ ಬಿಲ್ಡ್ ಆಗಿರುತ್ತೆ ಸರ್. ಹಾ, ಭಾರಿ ಚೆನ್ನಾಗಿದೆ ಸರ್ ಅದು. ಹೌದು ಸರ್. ಆ ತರ ಏನಾದ್ರು ಸ್ವಲ್ಪ ಸೆಕ್ಷನ್ಸ್ ವೈಸ್ ಅಂದ್ರೆ ಬೇರೆ ರೀತಿ ಟ್ರೈ ಮಾಡಿ ಸರ್. ಓಕೆನಾ? ಹಾ ಸರ್. ಓಕೆ, ಸರಿ ಸರ್. ಕ್ಲಿಯರ್ ಅಲ್ವಾ ಸರ್? ಹಾ, ಕ್ಲಿಯರ್ ಸರ್, ಕ್ಲಿಯರ್. ಈಗ ಏನಂದ್ರೆ ಡಿಯೋಡ್ ಆಪ್ ಏನಾಗಿದೆ ಅಂದ್ರೆ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಪ್ರೀವಿಯಸ್ ನಿಮ್ಗೆ ಶಾಪಿಫೈ ಅಲ್ಲೇ ಇತ್ತು. ಸೊ ಮೊದಲಿಂದ ಈಗ ಮತ್ತೆ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಸರ್. ಹ್ಞೂ ಸರ್. ಸರ್ ಅದನ್ನೇನು ಇದ್ರೊಳಗೆ ಇನ್ಸ್ಟಾಲ್ ಮಾಡ್ಕೋಬೇಕನ್ ಸರ್, ಶಾಪಿಫೈ ಒಳಗೆ ರೋಪೋಸ್ ತರ? ಇಲ್ಲ ಸರ್, ಇಲ್ಲ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸರ್. ಅದು ಆಕ್ಚುಲ್ ಆಗಿ ಯಾವ ರೀತಿ ಇದೆ ಅಂದ್ರೆ ಅದಕ್ಕೆ API ಇಲ್ಲ ಸರ್, ಇಂಟರ್ ಕನೆಕ್ಟೆಡ್ ಇಲ್ಲ ಅದಕ್ಕೆ. ಓಕೆ ಸರ್. ಅಂದ್ರೆ ಇವತ್ತಿಂದ ಇದು ರೋಪೋಸ್ ಕ್ಲೋಸರ್ ಆಗೈತಿ ಅಂತಂದು ಮೆಸೇಜ್ ಬರಾಕತ್ತಾವ ಸರ್ ಇದ್ರಾಗ ಯೂಟ್ಯೂಬ್ ಹೌದು ಸರ್. ಹೌದು. ರೂಪೋಸ್ಗಿಂತ ಬೇರೆ ಇದಾವೆ ಸರ್, ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಡಿಯೋಡ್ ಆಪ್ ತುಂಬಾ ವರ್ಷಗಳಿಂದ ಇದೆ ಸರ್. ಹ್ಞೂನ್ರಿ. ತುಂಬಾ ವರ್ಷಗಳಿಂದ ಇದೆ ಸರ್. ಬಟ್ ಏನಂದ್ರೆ ಇಟ್ಸ್ ನಾಟ್, ಅದಕ್ಕೆ ನಾನು ನಿಮ್ಗೆ ಬೇರೆ ಸೋರ್ಸ್ ಗಳನ್ನ ಅಂದ್ರೆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೀನಿ ಸರ್ ನಾನು. ಅವ್ನು ನೋಡಿ ಸರ್, ಅವನ 3 ವೆಬ್ಸೈಟ್ ನೊಳಗೆ ಅಷ್ಟು ಇವು ಕೇಳ್ತಾವ ಸರ್, ಪೇಡ್ ಇವು ಅಮೌಂಟ್ ಕೇಳಕತ್ತಾವ ಸರ್ ಅವು. ಯಾವ್ದು ಕೇಳ್ತಿದೆ ಸರ್ ನಿಮ್ಗೆ? ನಿನ್ನೆ ಇನ್ನೂ 2 ಇದ್ವು ಸರ್. ಈಗ ಡಿಯೋಡ್ ಆಪ್ ಓಪನ್ ಆಯ್ತು ಸರ್. ಅದು ಇವತ್ತು ನೀವು ಇನ್ನೊಂದು ಪ್ರಾಡಕ್ಟ್ ಸಮೇತ ಕಳಿಸಿದ್ರಲ್ಲ, ಆ ಲಿಂಕ್ ನಿಂದ ಓಪನ್ ಆಯ್ತು ಸರ್ ಅದು. ಓಕೆ ಸರ್, ಏನಂದ್ರೆ ಮ್ಯಾನ್ಯುವಲ್ ಆಗಿ ಅಪ್ಲೋಡ್ ಮಾಡ್ಕೋಬೇಕು ಸರ್. API ಕನೆಕ್ಟಿವಿಟಿ ಇಲ್ಲ ಅದ್ರಲ್ಲಿ. ಆಕ್ಚುಲ್ ಆಗಿ ಕೆಲವೊಂದು API ಕನೆಕ್ಟಿವಿಟಿ ಇರಲ್ಲ. ನಾವೆಲ್ಲ ನಿಮ್ಗೆ ಶೇರ್ ಮಾಡ್ತೀವಲ್ಲ, ಅದು ನಿಮ್ಗೆ API ಕನೆಕ್ಟಿವಿಟಿ ಇರೋದು ಜಾಸ್ತಿ
ಇನ್ಕಮ್ ನ ತಂದು ಕೊಡಲ್ಲ ಸರ್ ಕೆಲವೊಂದಿಷ್ಟು. ಅರ್ಥ Okay, ಆಯ್ತಲ್ವಾ sir. ಸರ್ ನಾನು ನಿಮ್ಗೆ ಹೇಳ್ತಾ ಇರೋದು? ಸೊ ಹಾ, ಮೀಶೋ okay, sir. ಮತ್ತೆ ಇಂಡಿಯಾ ಮಾರ್ಟ್ ಅಲ್ಲಿ ನೀವು ನೋಡ್ಕೊಂಡ್ರೆ ಇಟ್ಸ್ ಬೆಟರ್ ದನ್ ರಿಸಲ್ಟ್ ಕೊಡುತ್ತೆ ಸರ್ ರುಪೋಸೋ ಕ್ಲೌಡ್ ಗಿಂತ. Okay, sir. Okay. ಓಕೆನಾ? ಕೆಲವೊಂದಿಷ್ಟು ಏನಾಗುತ್ತೆ ಅಂದ್ರೆ ರುಪೋಸೋ ಕ್ಲೌಡ್ ಗಿಂತ ಇನ್ನೂ ಬೆಟರ್ ದೆನ್ ಆಗಿರೋದಿದೆ ಸರ್. ಅದು ಒಂದಿದ್ರೆ ಇಟ್ಸ್ ನಾಟ್ ಬೆಟರ್ ದೆನ್ ಅಲ್ಲ ಸರ್. ನೀವು ಶಾಪಿಫೈ ಮೀಶೋಗಿಂತನೂ ಕಡಿಮೆ. ಈಗ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನಾನು ನಿಮ್ಗೆ ಪ್ರೈಸ್ ರೇಂಜ್ ತೋರಿಸಿದ್ದೀನಿ. ಒಂದು ಪ್ರಾಡಕ್ಟ್ ಪ್ರೈಸ್ ರೇಂಜ್ ನೋಡ್ಕೋಬಹುದು ನೀವು. ಒಂದು ಹೌದು sir. ಪ್ರಾಡಕ್ಟ್ ಪ್ರೈಸ್ ರೇಂಜ್. ಇನ್ನೊಂದೇನ್ ಗೊತ್ತಾ ನಿಮ್ಗೆ? ಹಾ ಶಾಪಿಫೈ sir. ಇಲ್ದೇ ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು. ಇದು ಗೊತ್ತಾ ನಿಮ್ಗೆ? ಹೌದು ಸರ್. ಹಾ ಸರ್, ಶಾಪಿಫೈ ಇಲ್ದೇ ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು. ಓಕೆ. ಯಾವ ತರ ಸರ್ ಅದು? ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದಾವೆ ಸರ್. ಬೇರೆ ಬೇರೆ ಪ್ಲಾಟ್ಫಾರ್ಮ್, ಇದು ಒಂದು ಪ್ಲಾಟ್ಫಾರ್ಮ್ ಇಂದ ನೀವು ರುಪೋಸೋ ಕ್ಲೌಡ್ ಅಥವಾ ಶಾಪಿಫೈ ಇಂದ ಡ್ರಾಪ್ ಶಿಪ್ಪಿಂಗ್ ಮಾಡ್ತೀರಂದ್ರೆ ಅಲ್ಲ ಸರ್. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಿದೆ ಸರ್. ಅವ್ರದೇ ಆದ ಸ್ವಂತ ಓನ್ ಆಗಿ ನಮ್ದು ಕೂಡ ಇದೆ ಸರ್ ಪ್ಲಾಟ್ಫಾರ್ಮ್. ಓಕೆನಾ ಸರ್? ಕೆಲವೊಂದಿಷ್ಟು ಅಂದ್ರೆ ಈ ಪ್ಲಾಟ್ಫಾರ್ಮ್ ಅನ್ನೋದು ಅಂದ್ರೆ ನಾರ್ಮಲ್ ಆಗಿ ನಾವು ಅಂದ್ರೆ ಜನಗಳಿಗೆ ಮತ್ತೆ ಸೊ ಬಿಸ್ನೆಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಇದು ತುಂಬಾ ವರ್ಷಗಳಿಂದಾನೇ ಲಾಂಚ್ ಆಗಿರೋದು ಸರ್ ಇದು ವರ್ಕ್. ಅರ್ಥ ಆಗ್ತಿದೆ ಅಲ್ಲ ಸರ್ ನಿಮ್ಗೆ? ಹಾ, ಓಕೆ ಸರ್, ಅರ್ಥ ಆಗತ್ತೆ. ಈ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಶಾಪಿಫೈ ಇಲ್ದೇನು ಕೂಡ ನಾವು ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಫ್ಲಿಪ್ಕಾರ್ಟ್ ಗೊತ್ತಲ್ವಾ ಸರ್? ಫ್ಲಿಪ್ಕಾರ್ಟ್ ಅಮೆಝಾನ್ ನಿಂದನೂ ನಾವು ಪ್ರಾಡಕ್ಟ್ ನ ಇಂಟಿಗ್ರೇಷನ್ ಮಾಡ್ಕೊಂಡ್ಬಿಟ್ಟು ಪ್ರಾಡಕ್ಟ್ ನ ಸೆಲ್ ಮಾಡಬಹುದು ವಿತೌಟ್ ಎ ಶಾಪಿಫೈ, ವಿತೌಟ್ ಎ ರುಪೋಸೋ ಕ್ಲೌಡ್. ಓಕೆ ಸರ್. ಈ ರೀತಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು ಸರ್ ಈಸಿಯಾಗಿ. ಅಂದ್ರೆ ಈಗ ನಾನು ನಿಮ್ಗೆ ಪ್ರತಿ ಸರಿ ನಾವು ವಿನ್ನಿಂಗ್ ಪ್ರಾಡಕ್ಟ್ಸ್ ನ ತುಂಬಾ ಅನಲೈಸಿಂಗ್ ಮೆಥಡ್ ನಾನು ಹೇಳಿದೆ. ಯಾವ್ದಾವ್ದು ಹೇಳಿದೆ? ರುಪೋಸೋ ಕ್ಲೌಡ್ ಅಲ್ಲಿ ಹೇಳಿದೆ, ಕೆಲವೊಂದಿಷ್ಟು ವೆಬ್ಸೈಟ್ ಶೇರ್ ಮಾಡಿದೆ, ಆಮೇಲೆ ಆಡ್ಸ್ ಲೈಬ್ರರಿ ಶೇರ್ ಮಾಡಿದೆ. ಓಕೆನಾ ಸರ್? ಫ್ಲಿಪ್ಕಾರ್ಟ್ ಅಲ್ಲಿ ತೋರಿಸಿದೆ, ಮೀಶೋದಲ್ಲಿ ತೋರಿಸಿದೆ. ಓಕೆನಾ? ಫ್ಲಿಪ್ಕಾರ್ಟ್ Okay. ಪ್ರತಿ ಒಂದು ಏನಂದ್ರೆ ವೆಬ್ಸೈಟ್ಸ್ ಅಲ್ಲೂ ಅನಲೈಸಿಂಗ್ ಮೆಥಡ್ ನಾನು ತೋರಿಸ್ಕೊಟ್ಟಿದ್ದೀನಿ, ಕರೆಕ್ಟ್ ಅಲ್ವಾ? ಸೊ ಒಂದೇ Okay, sir. ಮೆಥಡ್ ನ ಯೂಸ್ ಮಾಡಿದ್ರೆ ಇಟ್ಸ್ ನಾಟ್ ಯೂಸ್ಫುಲ್. ತುಂಬಾ ಮೆಥಡ್ಸ್ ಇದೆ. ಆ ಮೆಥಡ್ ನೆಲ್ಲ ನೀವು ಅನಲೈಸ್ ಮಾಡಿದಾಗ ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ವಿತೌಟ್ ಶಾಪಿಫೈ ನಾವು ಡ್ರಾಪ್ ಶಿಪ್ಪಿಂಗ್ ಮಾಡಬಹುದು. ರುಪೋಸೋ ಕ್ಲೌಡ್ Okay. ಇಲ್ದೇನು ಡ್ರಾಪ್ ಶಿಪ್ಪಿಂಗ್ Okay. ಮಾಡಬಹುದು. ಓಕೆ ಸರ್. ಪ್ಲಾಟ್ಫಾರ್ಮ್ ಇಲ್ದೇನೆ ಬೇರೆ ಪ್ಲಾಟ್ಫಾರ್ಮ್ ಯುಟಿಲೈಸ್ ತಗೊಂಡು ಮಾಡಬಹುದು. CMS ಗಳಿದೆ, ಅರ್ಥ ಆಗ್ತಿದೆಯಲ್ಲ ಸರ್? ಕಂಟೆಂಟ್ ಹಾ, sir. ಮ್ಯಾನೇಜ್ಮೆಂಟ್ ಸಿಸ್ಟಮ್ ಪ್ಲಾಟ್ಫಾರ್ಮ್ಸ್ ಗಳಿದಾವೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಬಟ್ ಇದನ್ನ ಯಾಕೆ ಯೂಸ್ ಮಾಡ್ಕೊಂತಿದೀವಿ ಅಂದ್ರೆ ಫಸ್ಟ್ ಅರ್ಥ ಆಗ್ಬೇಕು ನಿಮ್ಗೆ. ಯಾಕೆ ಅರ್ಥ ಆಗ್ಬೇಕು ಅಂದ್ರೆ ಇದಕ್ಕೆ ಶಾಪಿಫೈಗೆ ನೀವು ಯಾವುದೇ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಪೇ ಮಾಡೋ ಅವಶ್ಯಕತೆ ಇರಲ್ಲ ಅಂದ್ರೆ ಈಗ ನೀವು ಒಂದು ಮನೆ ಕಟ್ಬೇಕಂದ್ರೆ ಲ್ಯಾಂಡ್ ನ ಹೇಗ್ ಪರ್ಚೇಸ್ ಮಾಡ್ತೀರಾ ಹಾಗೆ ಸರ್ವರ್ ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಿಮ್ಗೆ. ಓಕೆ ಸರ್. ಓಕೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಅದಕ್ಕೆ ನಾವ್ ಏನ್ ಮಾಡಿದೀವಿ ಅಂದ್ರೆ ಸೊ ನಿಮ್ಗೆಲ್ಲ ಎಕ್ಸ್ಪೆನ್ಸಿವ್ ಆಗ್ಬಾರ್ದು ಅಂತ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬಾರ್ದು ಅನ್ನೋದಕ್ಕೆ ಈ ಪ್ಲಾಟ್ಫಾರ್ಮ್ ನ ಸೆಲೆಕ್ಟ್ ಮಾಡಿದೀವಿ. ಓಕೆ ಸರ್. ಸೊ ಯಾವ್ದು ಕ್ಲೋಸ್ ಆದ್ರೂ ಯಾವ್ದು ರನ್ ಆದ್ರೂ ಬಿಸ್ನೆಸ್ ರನ್ ಆಗ್ತಾನೆ ಇರುತ್ತೆ ಸರ್. ಓಕೆನಾ? ತುಂಬಾ ಮೆಥಡ್ಸ್ ಇದೆ ಸರ್. ಈಗ ಎಕ್ಸಾಂಪಲ್ ಕೋಡಿಂಗ್ ಅಲ್ಲಿ ಕೆಲವೊಂದಿಷ್ಟು ರನ್ ಮಾಡಿದ್ದಾರೆ. ಓಕೆನಾ? ಇಂಟರ್ನ್ಯಾಷನಲ್ ಕಂಪನೀಸ್ ಗಳಿದಾವೆ ತುಂಬಾ ವರ್ಷಗಳಿಂದ. ಈಗ ಆಲ್ಮೋಸ್ಟ್ ತುಂಬಾ ನಿಮ್ಗೆ CMS ಎಲ್ಲ ಇದಾವೆ. ಓಕೆನಾ ಸರ್? CMS ಗಳನ್ನ ಯೂಸ್ ಮಾಡ್ಕೊಂಡು ಅದಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್, ಅಷ್ಟೇ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ಓಕೆನಾ? ಎಕ್ಸ್ಪೆನ್ಸಸ್ ಅಂದ್ರೆ ಒಂದು ನಾರ್ಮಲ್ ಆಗಿ ಒಂದು 5,000 10,000 ಹಿಂಗೆ ಎಕ್ಸ್ಪೆನ್ಸಸ್ ಆಗುತ್ತೆ ಸರ್, ಅಷ್ಟೇ. CMS ಗಳನ್ನ ಯೂಸ್ ಮಾಡ್ಕೊಂಡು, ಯಾಕಂದ್ರೆ ಒಂದು ಸರ್ವರ್ ನ ಹೋಸ್ಟಿಂಗ್ ಅಂತ ಕರಿತೇವೆ, ಶೇರ್ಡ್ ಹೋಸ್ಟಿಂಗ್ ಈ ತರದೆಲ್ಲ ಪರ್ಚೇಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು. ಓಕೆನಾ ಸರ್? ಯಾವ್ದು Okay. ಅಂದ್ರೆ ಕ್ಲೋಸ್ ಆದ್ರೆ ಸೊ ಬಿಸ್ನೆಸ್ ಇದಾಗುತ್ತೆ ಆ ತರದ್ ಯಾವ್ದಿಲ್ಲ ಸರ್. ಆಕ್ಚುಲಿ ರನ್ ಆಗೇ ಆಗುತ್ತೆ. ತುಂಬಾ ವರ್ಷಗಳಿಂದ Okay. ಇದೆ ಸರ್ ಇದು ಏನು ಡ್ರಾಪ್ ಶಿಪ್ಪಿಂಗ್ ಅನ್ನೋದು. ಇದೇನಂದ್ರೆ ಮ್ಯಾನ್ಯುವಲ್ ಆಗಿ ರನ್ ಮಾಡ್ತಾ ಇದ್ರು, ಈಗ ಪ್ಲಾಟ್ಫಾರ್ಮ್ ವೈಸ್ ಬರ್ತಾ ಇದೆ. ಈಗ ಎಕ್ಸಾಂಪಲ್ ರೆಫರ್ ಅಂಡ್ ಅರ್ನ್ಗೂ ಮತ್ತೆ ಡ್ರಾಪ್ ಶಿಪ್ಪಿಂಗ್ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎರಡು ಒಂದೇ ಅಲ್ಲ ಸರ್. ಓಕೆ ಸರ್. ಕ್ಲಿಯರ್ ಅಲ್ವಾ ಸರ್? ಹಾ, ಕ್ಲಿಯರ್ ಸರ್, ಕ್ಲಿಯರ್. ಸೊ ನಿಮ್ಗೆ ಏನಕ್ಕೆ ಇದನ್ನ ಸಜೆಸ್ಟ್ ಮಾಡಿದೆ ಅಂದ್ರೆ ಈಸಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಆಪ್ಷನ್. ಶಾಪಿಫೈ ಇವತ್ತು ಏನಾದ್ರು ವರ್ಕ್ ಆಗಿಲ್ಲ ಅಂದ್ರೆ ಸೊ ಅಂದ್ರೆ ಲೀವ್ ಮಾಡಿ ಜಸ್ಟ್ ಇನ್ನೊಂದು ಪ್ಲಾಟ್ಫಾರ್ಮ್ ಇದೆ ಸರ್, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ. ಸೊ ಅದ್ರಲ್ಲಿ ರನ್ ಮಾಡ್ಬೋದು ಈಸಿಯಾಗಿ. ಯಾಕಂದ್ರೆ ನಿಮ್ಗೆ ಈಸಿ ಆಗ್ಲಿ ಅಂತ ಈ ಪ್ಲಾಟ್ಫಾರ್ಮ್ ಶೇರ್ ಮಾಡಿದೀವಿ ಅಷ್ಟೇ. ಓಕೆ ಸರ್. ಓಕೆ ಸರ್, ಕ್ಲಿಯರ್ ಅಲ್ವಾ ಸರ್? ಹಾ, ಕ್ಲಿಯರ್ ಸರ್. ಸೊ ನೀವೇನಂದ್ರೆ ಪ್ರಾಡಕ್ಟ್ ನ ಅನಲೈಸೇಷನ್ ಮಾಡ್ಬೇಕು. ಇವೆಲ್ಲ ತುಂಬಾ ಇದಾವೆ ಸರ್ ಮ್ಯಾನ್ಯುವಲ್ ಆಗಿ. ಏನಂದ್ರೆ ಪ್ರಾಡಕ್ಟ್ ನ
ಸೊ ಈಗ ನೋಡಿ ಸರ್, ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ನೀವು ನೋಡಿ ಒಂದ್ಸಾರಿ, ಜಸ್ಟ್ ಇನ್ಸ್ಟಾಗ್ರಾಮ್ ಆಡ್ಸ್ ಅಲ್ಲಿ ನೋಡಿ, ಓಕೆನಾ. ಇನ್ಸ್ಟಾಗ್ರಾಮ್ ಆಡ್ಸ್ ಅಲ್ಲಿ ಕೆಲವೊಂದಿಷ್ಟೆಲ್ಲ ಶೇರ್ ಮಾಡಿರ್ತಾರೆ ನಿಮ್ಗೆ, ಓಕೆನಾ. ಕೆಲವೊಂದಿಷ್ಟು ಪ್ರಾಡಕ್ಟ್ ಸೆಲ್ ಮಾಡೋರು ಇದ್ದಾರೆ ಮಾರ್ಕೆಟ್ ಹಾ ಅಲ್ಲಿ. ಹಾ ಸೊ ಸರ್. ಬೆಟರ್ ದೆನ್ ಏನಂದ್ರೆ ಪ್ರಾಡಕ್ಟ್ ನ ಪ್ರೈಸ್ ನ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಕೊಡೋರು ಇದ್ದಾರೆ. ಫಸ್ಟ್ ನೋಡ್ಬೇಕು ನಾವು, ಓಕೆನಾ. ಜಸ್ಟ್ ಏನ್ ಹೇಳಿದೆ ನಾನು, GST ವೈಸ್, ಸೊ ಕಂಪ್ನಿ ವೈಸ್, ನೇಮ್ ವೈಸ್ ಅದನ್ನೆಲ್ಲ ಸರ್ಚ್ ಮಾಡ್ಕೊಂಡು, ಸೊ ಪ್ರಾಡಕ್ಟ್ ಬಗ್ಗೆ ರಿಸರ್ಚ್ ಮಾಡಿ ಸೆಲ್ ಮಾಡಿ, ಇಷ್ಟೇ ಸರ್. ಓಕೆ ಸರ್. ಓಕೆನಾ ಸರ್? ಸರಿ ಸರ್, ಓಕೆ. ಬೇರೆ ಏನಾದ್ರು ಡೌಟ್ಸ್ ಏನಿಲ್ಲ ಅಲ್ವಾ ಸರ್? ನೋ ಸರ್, ನೋ ಸರ್. ಓಕೆ ಸರ್, ಡಿಸ್ಕನೆಕ್ಟ್ ಮಾಡ ಸರ್ ನನಗೆ. ಹಾ ಓಕೆ ಸರ್, ಮಾಡಿ ಸರ್ ಜಗದೀಶ್ ಸರ್ ಕೇಳಿದ್ದಾರೆ, ಶಾಪಿಫೈ ನಲ್ಲಿ ಲಾಗಿನ್ ನಲ್ಲಿ ಪೇಮೆಂಟ್ ಮಾಡ್ಬೇಕು. ಓಕೆ, ಡನ್ ಅಂತ ಕ್ವಶನ್ ಕ್ಲಿಯರ್. ಓಕೆ ಸರ್, 23 rupees ಇರುತ್ತೆ, ಆಲ್ರೆಡಿ ಹೇಳಿದ್ದೀನಿ. ಶಾಪಿಫೈ ನಲ್ಲಿ ಅಡ್ರೆಸ್ ಒರಿಜಿನಲ್ ಹಾಕ್ಬೇಕಾ, ಕಂಪಲ್ಸರಿ ಈವೆಂಟ್ ಪಿನ್ ಕೋಡ್ ಒರಿಜಿನಲ್? ಸರ್ ಏನಿಲ್ಲ ಸರ್, ಶಾಪಿಫೈ ನಲ್ಲಿ ಏನು ಒರಿಜಿನಲ್ ಏನು ಸರ್, ಏನ್ ಅಡ್ರೆಸ್ ಇರುತ್ತೆ ಅದನ್ನ ಮೆನ್ಷನ್ ಮಾಡಿ ಸರ್, ಓಕೆನಾ. ಏನು ಇಶ್ಯೂಸ್ ಆಗಲ್ಲ. ಸೊ ಡೀಟೇಲ್ಸ್ ಎಲ್ಲ ಏನಿರುತ್ತೆ ಅದನ್ನ ಮೆನ್ಷನ್ ಮಾಡಿ ನಾರ್ಮಲ್ ಆಗಿ. ಸೊ ಒರಿಜಿನಲ್ ಏನಿರುತ್ತೆ ಪಿನ್ ಕೋಡ್, ಸೊ ಅದನ್ನೆಲ್ಲ ಮೆನ್ಷನ್ ಮಾಡಿ, ಪರವಾಗಿಲ್ಲ ಸರ್, ಏನು ಪ್ರಾಬ್ಲಮ್. ಓಕೆ ಸರ್, ಎಲ್ಲರಿಗೂ ಕ್ಲಿಯರ್ ಅಲ್ವಾ ಡೌಟ್ಸ್? ಓಕೆ ಓಕೆ, ಡನ್. ಸರಿ, ಏನಾದ್ರು ಕ್ವಶನ್ಸ್ ಏನಾದ್ರು ಕೇಳೋದಿದ್ರೆ ಸೊ ನೆಕ್ಸ್ಟ್ ಟೈಮ್ ನೋಟ್ ಡೌನ್ ಮಾಡ್ಕೊಂಡ್ ಬನ್ನಿ, ಓಕೆನಾ. ಸೊ ರೇಣುಕಾ ಮೇಡಮ್ ಏನೂ ಇಲ್ಲ ಅಲ್ವಾ ಕ್ವಶನ್? ಸೊ ಆಕ್ಚುಲಿ ಎಲ್ಲರೂ ಕೇಳಿದ್ರು ಕ್ವಶನ್. ಓಕೆ ಓಕೆ, ಡನ್. ಓಕೆ, ನಿಮ್ಗೆ ರೆಕಾರ್ಡೆಡ್ ಸೆಷನ್ ಲೇಟ್ ಆಗಿ ಸಿಗುತ್ತೆ, ಓಕೆನಾ. ಸೊ ನಾಳೆ ಆಫ್ಟರ್ನೂನ್ ಅಥವಾ ಹೀಗೆ ಸಿಗುತ್ತೆ, ಯಾಕಂದ್ರೆ ಸೊ ಜನರೇಟ್ ಆಗ್ಬೇಕು ವಿಡಿಯೋ, ಹಾಗಾಗಿ ಲೇಟ್ ಆಗಿ ಸಿಗುತ್ತೆ, ಓಕೆನಾ. ಸೊ ಮೇ ಬಿ ಒಂದು 1.5 or 2 hours ಆಗಿರ್ಬೋದು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಲೇಟ್ ಆಗ್ಬೋದು ಅನ್ಸುತ್ತೆ ಜನರೇಟ್ ಆಗೋದಕ್ಕೆ, ಅದಕ್ಕೆ ಆಫ್ಟರ್ನೂನ್ ಸಿಗುತ್ತೆ ನಿಮ್ಗೆ ವಿಡಿಯೋ.